ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಚಿಕನ್ ಕರಿ ಹೇಗೆ ಮಾಡೋದಂತ ತೋರಿಸ್ತೇನೆ. ತುಂಬ ಫೇಮಸ್ ಇದು ಮ್ಯಾಂಗ್ಳೂರಲ್ಲಿ, ಒಳ್ಳೆ ಟೇಸ್ಟಿ ಕೂಡ ಆಗ್ತದೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಮೊದಲು ಒಂದು ಪ್ಯಾನ್ ತೆಗೆದು ಕೊಕೊನಟ್ ಆಯಿಲ್ ಒಂದು 3-4 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. 4 ಮೀಡಿಯಮ್ ಸೈಜ್ ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಲೈಟ್ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಬೇಕು. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಿ. ಫ್ರೈ ಆದ ನಂತರ 1 ಟೀ ಸ್ಪೂನ್ ಅರಿಶಿನ ಹುಡಿ, 3 ದೊಡ್ಡ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಟೊಮೆಟೊ ಸೇರಿಸಿಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ, ಆಮೇಲೆ ಆನಿಯನ್ ಟೊಮೆಟೊ ಇದೆಲ್ಲ ಒಳ್ಳೆ ಸಾಫ್ಟ್ ಆಗುವವರೆಗೆ ನಾವು ಫ್ರೈ ಮಾಡಬೇಕು. ಇದೀಗ ಒಂದು ಸೈಡ್ ಫ್ರೈ ಆಗ್ತಾ ಇರುವಾಗ ಮಸಾಲೆ ರುಬ್ಬುವ. 15 ಒಣಮೆಣಸು, 2 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಬಡಸೊಪ್ಪು. ಇದು ಸ್ವಲ್ಪ ಲೈಟಾಗಿ ರೋಸ್ಟ್ ಆಗುವವರೆಗೆ ಫ್ರೈ ಮಾಡಬೇಕು. ಆಮೇಲೆ ನೀರು ಸೇರಿಸಿಬಿಟ್ಟು ಸಣ್ಣದಾಗಿ ರುಬ್ಬಬೇಕು. ಸ್ವಲ್ಪ ಕೂಡ ತರಿಯಾಗಿರಬಾರ್ದು, ನೈಸಾಗಿ ಪೇಸ್ಟ್ ಆಗಬೇಕು. ಇದು ನಾನು ನಿಮಗೆ ಸಿಂಪಲಾಗಿ ಮಸಾಲೆ ತೋರಿಸ್ತಾ ಇರೋದು. ಈಗ ಆನಿಯನ್ ಟೊಮೆಟೊ ಎಲ್ಲ ಫ್ರೈ ಆಗಿದೆಯಲ್ಲ, ಇದಕ್ಕೆ ನಾನು 1 kg ಚಿಕನ್ ಹಾಕಿದ್ದೇನೆ. ಚಿಕನ್ ಸೇರಿಸಿಬಿಟ್ಟು 5 ನಿಮಿಷ ಮೊದಲು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಚಿಕನ್ ಇದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗುವವರೆಗೆ ಫ್ರೈ ಮಾಡಬೇಕು. 2 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಇಷ್ಟನ್ನು ಸೇರಿಸಿಬಿಟ್ಟು ಮತ್ತೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡುವ. ಚಿಕನ್ ಮಸಾಲ ಪೌಡರ್ ನಾನಿಲ್ಲಿ ಬಾನ್ ಕಂಪೆನಿದು ಯೂಸ್ ಮಾಡಿದ್ದು. ಈಗ ಇದೆಲ್ಲ ಫ್ರೈ ಆದ ನಂತರ ರುಬ್ಬಿದಂಥ ಪೇಸ್ಟ್ ಉಂಟಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕಬೇಕು. ನಾನು ಎಲ್ಲ ಮಸಾಲ ಪೇಸ್ಟನ್ನು ಯೂಸ್ ಮಾಡಿದ್ದೇನೆ. ಮಸಾಲ ಪೇಸ್ಟ್ ಸೇರಿಸಿಬಿಟ್ಟು ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಬೇಕಾದಷ್ಟು ನೀರು ಸೇರಿಸಿಬಿಟ್ಟು 15 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಚಿಕನನ್ನು ಕುಕ್ ಆಗಲಿಕ್ಕೆ ಬಿಡಬೇಕು. ನೀರು ಉಂಟಲ್ಲ, ನಿಮಗೆ ಚಿಕನ್ ಸಾರು ಎಷ್ಟು ಬೇಕಂತ ನೋಡಿಬಿಟ್ಟು ಅಷ್ಟು ನೀರನ್ನು ಸೇರಿಸಿದರೆ ಆಯಿತು. ಈಗ ನಾನಿದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಈಗ ಚಿಕನೆಲ್ಲ ಕಂಪ್ಲೀಟಾಗಿ ಬೆಂದಿದೆ. ಲಾಸ್ಟ್ ಫೈನಲ್ ಆಗಿ ಇದಕ್ಕೆ ಅರ್ಧ ಲಿಂಬೆ ರಸ, ಆಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡಿದರೆ ಆಯಿತು. ಚಿಕನ್ ಕರಿ ಇಲ್ಲಿ ರೆಡಿಯಾಗಿದೆ. ತುಂಬ ರುಚಿಕರವಾಗಿ ಒಳ್ಳೆ ಘಮ ಕೂಡ ಬರ್ತದೆ. ಒಂದು ಸಲ ನೀವು ಟ್ರೈ ಮಾಡಿದರೆ ಕಮೆಂಟ್ ಮತ್ತು ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈಗ ನಾನಿಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ. ಕೋಯಿ ರೊಟ್ಟಿ ಮತ್ತು ನಿಮಗೆ ಅಕ್ಕಿ ರೊಟ್ಟಿ ಇದಕ್ಕೆಲ್ಲದಕ್ಕೂ ಸೂಪರ್ ಆದಂಥ ಚಿಕನ್ ಕರಿ.